ನಮ್ಮ ಹುಡುಗ ಫುಲ್ ಜಿಮ್ಮರ್ ಫುಲ್ ಶೋ ಎಕ್ಸಸೈಸ್ ಮುಗಿಸಿ ಅಲ್ಲೊಬ್ಬ ಮುಗಿಸಿ ಇಬ್ಬರು ಜಿಮ್ ಮುಗಿಸ್ಬಿಟ್ಟು ಒಬ್ಬರು ಅಲ್ಲಿ ಸುಸ್ತಾಗಿ ಮಲ್ಬಿಟ್ಟವ್ರೆ. ಜಿಮ್ ಮಾಡೋದು ನಾಳೆ ತೋರಿಸ್ತೀನಿ ಇಬ್ಬರು ಯಾವ ಥರ ಜಿಮ್ ಮಾಡ್ತಾರೆ ಅಂತ. ನಮ್ಮದು ವರ್ಕೌಟ್ ಕಂಪ್ಲೀಟು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತಿಂಡಿ ಮುಗಿಸ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಇನ್ನು ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಹೋಗೋರು ಅಂಗಡಿ ಹತ್ರ, ಅವ್ರನ್ನ ಕಳ್ಸೋಕ್ಕೋಸ್ಕರ. ದೀಪ ಅವರೇ ಹಚ್ತಾರೆ ಅನಿಸುತ್ತೆ. ಹೂವು ಎಲ್ಲ ಇಲ್ಲೇ ಐತೆ. ಸ್ಟ್ಯಾಂಡು ಎಲ್ಲೇ ಇಟ್ಟಿರ್ತೀನಿ ಅಲ್ಲಲ್ಲೇ ಇರುತ್ತೆ. ಇದೂ ಬಿದ್ದೋಯ್ತು. ನಾನು ನೇತಾಕದೆ ಅದು ಬಿದ್ದೋಯ್ತು. ನಾನೇನು ಮಾಡೋಣ. ಇವಾಗ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ತಿಂಡಿ ಕಳಿಸ್ತೀನಿ. ಟೈಮ್ ಆಗಿದೆ ಆಗಲೇ 10:30 ಸಮಥಿಂಗ್ ಅನಿಸುತ್ತೆ, ಗೊತ್ತಿಲ್ಲ ಎಷ್ಟು ಟೈಮ್ ಅಂತ. ವಾಚೆ ಕಟ್ಟಿಲ್ಲ, ಏನು ಮಾಡಿದೆ. ಗಾಡಿ ಕೀ ಇದೊಂದು ಟೆನ್ಷನ್. ಗಾಡಿ ಕೀ ಎಲ್ಲೆಲ್ಲೋ ಇಟ್ಬಿಡ್ತೀನಿ, ಗಾಡಿ ಕೀ ಸಿಗೋಲ್ಲ ಸಡನ್ನಾಗಿ. ಈಗ ಹಂಗಾಯ್ಸ್ ಅಂಗಡಿ ಹತ್ರ ಹೋಗಿದ್ದೆ, ಮತ್ತೆ ಜಸ್ಟ್ ಮನೆಗೆ ಬಂದೆ. ಏನಕ್ಕೆ ಮಾತ್ರೆ ಕುಡ್ದಿರಲಿಲ್ಲ, ಅಲರ್ಜಿ. ಎಲ್ಲಪ್ಪ ಅದು ಇಲ್ಲಿದೆ ನೋಡಿ. ನೈಟ್ ತೊಗೊಂಡಿದ್ದೆ, ಇವಾಗೂ ಅಂತ ಹೋಗ್ಬೇಕಂತೆ. ಅದಕ್ಕೋಸ್ಕರನೇ ಬಂದೆ ಮತ್ತೆ ಮನೆಗೆ. ಇಲ್ಲೇ ಇದೆ. ಇದು ನೆನ್ನೆ ನೈಟ್ ತೊಗೊಂಡಿದ್ದೆ ನಮ್ಮಮ್ಮ, ಈಗ ಮತ್ತೆ ತೊಗೋಬೇಕು ಅಂದ್ರಲ್ಲ, ಅದಕ್ಕೋಸ್ಕರ ಬಂದ್ಬಿಟ್ಟು ತೊಗೊಂಡೇ ಹೋಗ್ಬಿಟ್ಟಿದ್ದೆ ತಿಂಡಿ ಮಾಡಿ. ಇದು ಬೇರೆ ತೊಗೋಬೇಕೇನೋ ಡೈರೆಕ್ಟು. ಅದು ಅಲರ್ಜಿ ಆಗಿಬಿಟ್ಟು ಅದಕ್ಕೋಸ್ಕರನೇ ತೊಗೋತಾ ಇರೋದಿಲ್ಲ. ನಾನೇನು ತೊಗೋತಿರ್ಲಿಲ್ಲ, ಜಾಸ್ತಿ ಅಲರ್ಜಿ ಆಗಿಬಿಟ್ಟೈತೆ ಬಾಡಿ ಒಳಗಡೆ ಅಂತ ತೊಗೋತಾ ಇರೋದು. ಹೆಂಗೋ ಮರ್ತ್ಬಿಟ್ಟು ಹೋಗಿದೆ ನಮ್ಮಮ್ಮ, ಮತ್ತೆ ಅಲ್ಲಿಂದ ಕಳ್ಸೋರು ಹೋಗಿ ತೊಗೊಂಬಿಟ್ಟು ಬಾವು ಅಂತ. ನೋಡಿ, ನಾವು ತೊಗೊಂಡಿದ್ದ ಗಿಡದಲ್ಲಿ ಆಲೆ ಒಂದು ಗುಲಾಬಿ ಬಂದಿದೆ, ಒಂದು ಆಲೆ ಮುರಿದೋಗಿದೆ. ಇದು ಪಕ್ಕ ಯಾರೋ ಮುರಿದಾಕಿರೋದು, ಇದು ಪಕ್ಕ ಇದು ಬರ್ತಾ ಇರೋದು. ಗಿಡ ತಮ್ಮಂದು 1 ವೀಕ್ ಆಗುತ್ತೆ ಅನ್ಸುತ್ತೆ. ಆಲೆ ಬಂದೈತೆ ಇದರಲ್ಲಿ. ಒಂದು ಬೇರೆದೆಲ್ಲ ಅಲ್ಲೆಲ್ಲೆಲ್ಲೋ ಐತೆ, ಬಟ್ ಇದು ಯಾರೋ ಒಂದು ಮುರಿದಾಕ್ಬಿಟ್ಟವ್ರೆ. ನಮ್ಮಮ್ಮ ನೋಟಿಸ್ ಮಾಡಿಲ್ಲ ಅನ್ಸುತ್ತಿದ್ನ, ಬಟ್ ಇನ್ನೊಂದು ನೀಟಾಗಿ ಬಂದೈತೆ. ಇವಾಗ ಜಸ್ಟ್ ಊಟ ಮುಗಿಸಿದ್ದೀನಿ ಮನೇಲಿ. ಆಗಲೇ ಬಂದೆ, ಒಂದು 20-30 ಮಿನಿಟ್ಸ್ ಆಯ್ತು ನಾನು ಊಟಕ್ಕೆ ಬಂದು. ಊಟ ಆದಮೇಲೆ ಕಾಫಿ ಕುಡಿಯೋಣ ಅಂತ ನಾನೇ ಮಾಡ್ತಾ ಇದ್ದೀನಿ. ಕಾಫಿನ ಕುಡಿದ್ಬಿಟ್ಟು ಹೋಗೋಣ, ಒಂದು 5 ನಿಮಿಷ ಆಗುತ್ತೆ ಅಷ್ಟೇ. ಏನೋ ಗೊತ್ತಿಲ್ಲ, ಇವತ್ತು ಕುಡಿಬೇಕು ಅನಿಸು, ಅದಕ್ಕೆ ಕುಡಿತಾ ಇದ್ದೀನಿ ನಾನೇ ಮಾಡಿಕೊಂಡು. ನಮ್ಮಮ್ಮ ಇದ್ರೆ ಮಾಡಿಕೊಡೋರು, ಅವ್ರ ಅಂಗಡಿ ಹತ್ರ ಅವರೇ. ಮನೆಯಲ್ಲಿ ಅಂತೂ ಫುಲ್ ಇದು ನೋಡಿ, ಈರುಳ್ಳಿಲಿ ಇದು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಹಾಕಾದ್ಮೇಲೆ ಬರೋದಾ, ಮುಂಚೆ ಬರೋದಾ ಅಂತ ಇದು ನನಗೂ ಗೊತ್ತಿಲ್ಲ ನೋಡಿ. ಬಟ್ ನನಗೂ ಇದೇನೋ ಅಷ್ಟು ನೀಟಾಗಿ ಕನ್ಫರ್ಮ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಡೈಲಿ ಇಂಪ್ರೂವ್ ಮಾಡ್ತಾನೆ ಅವರೇ. ಗಿಡ ಎಲ್ಲ ಹಾಕಿ ಮನೆ ಮುಂದೆ ಫಾರೆಸ್ಟ್ ಬೆಳೆಸ್ಬಿಟ್ಟವ್ರು. ಅರ್ಧ ತುಂಬ ಫಾರೆಸ್ಟ್ ಏರಿಯಾ ಅರ್ಧ ನಮ್ಮದು. ಅದ್ರಲ್ಲಿ ಬೇರೆ ಇವತ್ತು ಬೇರೆ ಇಲ್ಲಿ ನೋಡಿದೆ, ಇಲ್ಲೇ ಇಟ್ಟಿದ್ರು ಇದನ್ನ. ಇನ್ನು ಏನೇನೋ ಸೀಡ್ಸ್ ಎಲ್ಲ ತಂದು ಗೊಬ್ಬರ ಏನೇನೋ ತಂದು ಇಡ್ತಾವ್ರೆ. ಏನೇನು ಮಾಡ್ತಾವ್ರೆ ಏನೇನೋ, ಅವ್ರ ಖುಷಿ. ಅದು ಹಾಕೋದೆಲ್ಲ ಅವ್ರವ್ರ ಇಷ್ಟ. ಹಾಗೇನು ನಾವೇನು ಹೇಳೋಕ್ಕಾಗಲ್ಲ. ಅವ್ರ ಇಷ್ಟ ಬಂದಿದ್ದು ಅವ್ರ ಕೆಲಸ ಮಾಡಬೇಕು. ನಮ್ಗೆ ಇಷ್ಟ ವ್ಲಾಗಿಂಗ್, ನಾವು ಮಾಡಲ್ವಾ. ಇವಾಗ ಹಾಲು ತೊಗೊಂಬರೋಕ್ಕೆ ಅಂತ ಬಂದೆ ಅಂಗಡಿ ಹತ್ರ. ಸ್ವಲ್ಪ ಚೀಲ ಏನೇನೋ ಐಟಮ್ ಇತ್ತು, ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಮನೇಲಿ ಹಾಕ್ತಾಯಿದ್ದೀನಿ. ಅಸಲೇ ಏನು ಕಾಣಿಸ್ತಾ ಇರಲ್ಲ ಅನಿಸುತ್ತೆ. ಇರಿ ಲೈಟ್ ಹಾಕ್ತೀನಿ. ಬಂದೆ, ಚೀಲನಿಲ್ಲಿ ಹಾಕಿ. ಇದ್ರೊಳಗಡೆ ಏನೈತೆ? ಕೋಕೋನಟ್ ವಾಟರ್, ಎಳ್ನೀರಿದೆ. ಎಳ್ನೀರು ಕುಡಿಬೇಕು. ಅಮ್ಮ, ಎಳ್ನೀರು ಐತೆ ನೋಡಿ ಅದ್ರೊಳಗಡೆ. ನಾನು ಹಾಲು ತರಕ್ಕೆ ಹೋಗ್ತೀನಿ, ಅಲ್ಲಿ ಯಾರಿಲ್ಲ. ನಾನು ಹಾಲು ತೊಗೊಂಬರೋಕ್ಕಂತ ಬಂದಿದ್ದು. ಹಾಲು ತೊಗೊಂಬತ್ತೀನಿ ಹೋಗ್ಬಿಟ್ಟು. ಟೈಮ್ ಆಗೈತೆ ಅಲ್ಲೇ 6:15 ಸಮಥಿಂಗ್. ಕ್ಯಾನ್ ಇಲ್ವಲ್ಲಪ್ಪ ಇಲ್ಲಿ. ಬೇಕು ಇಟ್ಕೊಳ್ಳೋ, ಹಿಂಗೆ ಹಿಡ್ಕೋ ಸಾಕು. ಅಯ್ಯೋ, ಇದಕ್ಕೂ ನಾಚ್ಕೊತಾನಪ್ಪ. ಒಂದು ಕ್ಯಾಮ್ರಾ ಇಟ್ಕೊಳ್ಳೋ, ಫೋನ್ ಇಟ್ಕೊಳ್ಳೋಕ್ಕೂ. ಇವಾಗ ಜಸ್ಟ್ ಮನೆಗೆ ಬಂದು ಕೀ ಎಲ್ಲ ಇಟ್ಟು ಜಿಮ್ಗೆ ಹೋಗ್ತಾ ಇದ್ದೀನಿ. 2ನೇ ದಿನ. ಇವಾಗ ನೋಡೋಣ ಇವತ್ತು ಏನಾಗುತ್ತೆ 2ನೇ ದಿನ ಅಂತ, ಎಷ್ಟು ದಿನ ಕಂಟಿನ್ಯೂ ಮಾಡ್ತೀನಿ ಅಂತ. ನಮ್ಮ ಹುಡುಗ ಫುಲ್ ಜಿಮ್ಮರ್ ಫುಲ್ ಶೋ ಎಕ್ಸಸೈಸ್ ಮುಗಿಸಿ ಅಲ್ಲೊಬ್ಬ ಮುಗಿಸಿ ಇಬ್ಬರು ಜಿಮ್ ಮುಗಿಸ್ಬಿಟ್ಟು ಒಬ್ಬರು ಅಲ್ಲಿ ಸುಸ್ತಾಗಿ ಮಲ್ಬಿಟ್ಟವ್ರೆ. ಜಿಮ್ ಮಾಡೋದು ನಾಳೆ ತೋರಿಸ್ತೀನಿ ಇಬ್ಬರು ಯಾವ ಥರ ಜಿಮ್ ಮಾಡ್ತಾರೆ ಅಂತ. ನಮ್ಮದು ವರ್ಕೌಟ್ ಕಂಪ್ಲೀಟು.
ನಾವು ಮಲಗಿದ್ದೀವಿ. ಗ್ರೇಟ್ ಕಂಪ್ಲೀಟು. ಇವಾಗೆಲ್ಲ ಫುಲ್ಲು ಡ್ರೆಸ್ಅಪ್ ಆಗಿಬಿಟ್ಟು ಮನೆಗೆ ಹೋಗ್ತಾ ಇದೀವಿ. ಟೈಮ್ ಆಗಿದೆ ಇವಾಗ. ಹೊರಟ್ವಿ, ಇನ್ನೇನು ಕೆಲಸ ಇಲ್ಲ, ಜಿಮ್ಮಲ್ಲಿ ಕ್ಲೋಸ್ ಮಾಡ್ಕೊಂಡು ಹೊರಟ್ವಿ. ಓ ಗಾಡಿ ಆಫ್ ಆಯ್ತು. ಜಸ್ಟ್ ಜಿಮ್ಮಿಂದ ಬಂದು ಗಾಡಿ ಒಳಗಡೆ ಹಾಕಬೇಕು. ಹಾಕಂಗೆ ಮುಂಚೆ ನಿಮಗೆಲ್ಲ ತಿಳಿಸೋಣ ಅಂತಲೇ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಗಾಡಿ ಒಳಗೆ ಹಾಕ್ಬಿಟ್ಟು ಊಟ ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು. ಊಟ ರೆಡಿ ಇದೆ ಅನಿಸುತ್ತೆ. ಊಟ ಮಾಡಿಬಿಟ್ಟು ಗುಡ್ ನೈಟ್, ಸ್ಲೀಪ್ ಟೈಟ್. ಇವಾಗ ಜಸ್ಟ್ ಊಟ ಮುಗಿಸ್ಬಿಟ್ಟು ಹಂಗೆ ಎದ್ದೆ. ಬಿಗ್ ಬಾಸ್ ಓಡ್ತಾ ಇದೆ. ಏನೇನೋ ಟಾಸ್ಕ್ಸ್ ಇದೆ, ವಿಷಯಗಳು ಡಿಫ್ರೆಂಟ್ ಆಗಿದೆ. ಡೋರ್ ಕ್ಲೋಸ್ ಮಾಡಿದಾಯಿತು. ಬೇರೆ ಏನು ಕೆಲಸ ಇಲ್ಲ. ನನ್ನ ರೂಮ್ ಲೈಟು ಇವತ್ತಿನ್ನೂ ಎಲ್ಲ ತುಂಬ ಜಾಸ್ತಿನೇ ಕೆಲಸ ಇದೆ. ಇನ್ನು ಬೆಡ್ಶೀಟ್ ಎಲ್ಲ ಹಾಕಿ ಇನ್ನು ಬೇಜಾನ್ ಕೆಲಸ. ಎಡಿಟಿಂಗ್ ನಾರ್ಮಲ್ ಡೈಲಿ ವ್ಲಾಗ್ಸ್ ಅಂದರೆ ಡೈಲಿ ಎಡಿಟ್ ಮಾಡಿ ಡೈಲಿ ಹಾಕಬೇಕು, ಡೈಲಿ ಅಪ್ಲೋಡ್ ಮಾಡಬೇಕು, ಆನ್ ಟೈಮ್ ಬರಬೇಕು. ಇದನ್ನ ನಾವು ನೀಟಾಗಿ ನೋಡ್ಕೋಬೇಕು. ಅದಕ್ಕೆ ನಮಗೆ ನೈಟ್ 1 o'clockವರೆಗೂ ಆಗ್ತಾಯಿದೆ ಡೈಲಿ. ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ನಿದ್ದೆದು ಚೇಂಜ್ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದೊಳೋದು ಲೇಟ್ ಮಾಡ್ತಾಯಿದ್ದೀನಿ. ಏನು ಮಾಡೋದು. ಬಟ್ ಇದೇನೋ ಒಂಥರ ಅಡಿಕ್ಷನ್ ಆಗಿಬಿಟ್ಟೈತಿ. ಬಿಡೋಕ್ಕೂ ಇಷ್ಟ ಇಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೋಸ್ಕರವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.